ನಮಸ್ಕಾರ ಗೆಳೆಯರೆ. ನಾವು ಬೇರೆಯವರಿಗೆ ಬಡ್ಡಿಗೆ ಸಾಲವನ್ನು ಕೊಟ್ಟಾಗ ಆ ಬಡ್ಡಿಯನ್ನು ಹೇಗೆ ಸರಳವಾಗಿ ಲೆಕ್ಕಾಚಾರ ಮಾಡೋದು, ಲೆಕ್ಕ ಹಾಕೋದು ಅನ್ನೋದನ್ನ ನೋಡೋಣ. ಇದಕ್ಕೆ ಏನಂತ ಕರಿತೀವಿ ನಾವು? ಸರಳ ಬಡ್ಡಿ ಅಂತೇಳಿ ಕರಿತೀವಿ. ಈ ಸರಳ ಬಡ್ಡಿಯನ್ನ ಕಂಡುಹಿಡಿಯೋದು ಹೇಗೆ? ಇದಕ್ಕೊಂದು ಸೂತ್ರ ಇದೆ. SI ಈಕ್ವಲ್ಸ್ PRT ಬೈ 100 ಅಂತ. ಸೊ ಇದನ್ನ ಕನ್ನಡದಲ್ಲಿ ಬರೆಯೋದಾದ್ರೆ ಸರಳ ಬಡ್ಡಿ PRT ಬೈ 100. ನೋಡಿ, SI ಅಂದ್ರೆ ಇಲ್ಲಿ ಬರೆದಿದ್ದಂಗೆ ಸರಳ ಬಡ್ಡಿ ಅಂತೇಳಿ. ಪಿ ಅಂದ್ರೆ SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್. SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಪಿ ಅಂದ್ರೆ ಪ್ರಿನ್ಸಿಪಲ್. ಪಿ ಅಂದ್ರೆ ಪ್ರಿನ್ಸಿಪಲ್ ಅಂತೇಳಿ. ಪ್ರಿನ್ಸಿಪಲ್ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಮೂಲಧನ. ಏನಂತ ಕರಿತೀವಿ? ಮೂಲಧನ ಅಂತೇಳಿ ಕರಿತೀವಿ. ಆರ್ ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್. ಕನ್ನಡದಲ್ಲಿ ಬಡ್ಡಿ ದರ. ಕನ್ನಡದಲ್ಲಿ ಅಂತ ಬಡ್ಡಿ ದರ ಅಂತ. ಟಿ ಅಂತಂದ್ರೆ ಟೈಮ್. ಎಷ್ಟು ವರ್ಷ ಆಗೈತೆ? ಸಮಯ. ಅಂದ್ರೆ ಎಷ್ಟು ವರ್ಷ ಆಗೈತೆ ಕೊಟ್ಟು. ಎಷ್ಟು ವರ್ಷಕ್ಕೆ ನಾವು ಲೆಕ್ಕ ಹಾಕ್ಬೇಕು ಬಡ್ಡಿ ಅನ್ನೋದನ್ನ ಇಲ್ಲಿ ನೋಡ್ಬೇಕು ನಾವು. ಈಗ ನಾವು ಒಂದಷ್ಟು ಉದಾಹರಣೆಗಳನ್ನ ತಗೊಂಡು ಅದನ್ನ ನೋಡ್ತಾ ಹೋಗೋಣ. ಉದಾಹರಣೆಗೆ, ನೀವು ಯಾರಿಗೋ ಒಂದ್ 2,000 ರೂಪಾಯಿ ಸಾಲ ಕೊಟ್ಟಿದ್ದೀರಿ. ಬಡ್ಡಿ ಎಷ್ಟು? ತಿಂಗಳಿಗೆ 2 ರೂಪಾಯಿ ಬಡ್ಡಿ. ಅರ್ಥ? ಸೊ ಎಷ್ಟು ವರ್ಷ ಆಗೈತೆ ಕೊಟ್ಟು? 2 ವರ್ಷ ಆಗೈತೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಬಡ್ಡಿ ಎಷ್ಟಾಗೈತೆ 2 ವರ್ಷಕ್ಕೆ ಅಂತ ಕಂಡುಹಿಡಿಯೋದು ಹೇಗೆ? ಈ ಸೂತ್ರವನ್ನ ಹಾಕೊಳ್ಳೋಣ ನಾವು. SI ಈಕ್ವಲ್ಸ್ PRT ಡಿವೈಡೆಡ್ ಬೈ 100. ಪಿ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್. ಏನು ನಾವು ಕೊಟ್ಟಿರೋದೆಷ್ಟು? 2,000. ಅಲ್ಲ ಹಾಕೊಳ್ಳೋಣ. PRT ಆದ್ಮೇಲೆ ಏನಾಗ ಇಂಟು ಹಾಕೋಬೇಕು. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 2 ರೂಪಾಯಿ. ಟೈಮ್ ಎಷ್ಟು? 2 ವರ್ಷ ಆಗೈತೆ. 2 ವರ್ಷಕ್ಕೆ ಎಷ್ಟು ತಿಂಗಳು ಇರ್ತದೆ? 11 ತಿಂಗಳು ಇರುತ್ತೆ. ವರ್ಷಕ್ಕೆ ಎಷ್ಟು ತಿಂಗಳು ಇರುತ್ತೆ? 12 ತಿಂಗಳು ಇರುತ್ತೆ. 2 ವರ್ಷಕ್ಕೆ ಎಷ್ಟಾಯ್ತು ಹಂಗಾದ್ರೆ? 12 ಇಂಟು 2 ಎಷ್ಟಾಯ್ತು? 24 ತಿಂಗಳಾಯ್ತು. ಈ ಟೈಮನ್ನ 24 ತಿಂಗಳು ಅಂತ ಹಾಕೋಬೇಕು. ಸೊ ಯಾಕೆ 24 ತಿಂಗಳು? 2 ವರ್ಷ ಅಂತ ಹಾಕೋಬಹುದು ಅಂತಂದ್ರೆ ನಾವು ತಿಂಗಳಿಗೆ ಎಷ್ಟು ಅಂತೇಳಿ ಕಂಡುಹಿಡಿತಿದೀವಿ. ಹಾಗಾಗಿ ನಾವು ತಿಂಗಳ ಪ್ರಕಾರ ಹಾಕೊಂಡ್ರೆ ನೀಟಾಗಿ ಬರುತ್ತೆ. ಒಂದ್ ವೇಳೆ ನೀವು ಹಂಗೆ ತಿಂಗಳು ಹಾಕೊಳ್ಳಿಲ್ಲ ಅಂತಂದ್ರೆ 2 ಇಂಟು 12 ಹಾಕೋಬೇಕಾಗತ್ತೆ. 24 12 ತಿಂಗಳಲ್ಲ ಒಂದು ವರ್ಷಕ್ಕೆ. ಹಾಗಾಗಿ ಡಿವೈಡೆಡ್ ಬೈ 100. ಸೊ ಇದನ್ನ ನಾವೇನ್ ಮಾಡೋಣ? 2 0 ಇದೆ. 2 0ಗೆ ಇಲ್ಲಿ 2 0 ಹೋಯ್ತು. ಎಷ್ಟು ಉಳಿತು? 20 ಉಳಿತು. 20 ಇಂಟು 2 ಇಂಟು 24. ಇದನ್ನ ಗುಣಿಸ್ಬೇಕು. ಎಷ್ಟಾಯ್ತು?
ಇದನ್ನು ಗುಣಿಸ್ಕೊಳ್ಳೋಣ ಮೊದಲು ಎರಡನ್ನು. 2 0 0 2 2 4 ಅಲ್ವೇ? ಈಗ 24 24 ಬರ್ಕೊಳ್ಳೋಣ. ನಾವೇನ್ ಮಾಡೋಣ, ಇಲ್ಲಿ ಹಾಕೊಂಡು ಗುಣಿಸ್ಕೊಂಡ್ರೆ ಆಗತ್ತೆ. 24 × 40 4 0 0 0 2 0 4 4 14 6 ದಶಕ 1 4 2 8 1 9 ಎಷ್ಟಾಯ್ತು? 960 ಬಂತು ಅಲ್ವಾ? ಸೊ ಇಲ್ಲಿ 960 ಬಂತು. SI ಎಷ್ಟು ಹಂಗಾದ್ರೆ? 960. ಸೊ ಬಡ್ಡಿ ಎಷ್ಟಾಯ್ತು 2000ಕ್ಕೆ? 962 ರೂಪಾಯಿಗೆ. ನಾವೇನ್ ಮಾಡಿದ್ವಿ, 2000 ಕೊಟ್ವಿ, 2 ರೂಪಾಯಿ ಬಡ್ಡಿ ಹಂಗೆ 2 ವರ್ಷಕ್ಕೆ ಎಷ್ಟಾಗುತ್ತೆ ಅಂತೇಳಿ ನೋಡಿದ್ವಿ. ಉತ್ತರ ಎಷ್ಟು ಬಂದಿತ್ತು? 960 ಬಂದಿತ್ತು. ನಾವ್ ಇದನ್ನ ತಿಂಗಳಿಗೆ ಎಷ್ಟಾಗುತ್ತೆ, ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಕಂಡುಹಿಡಿಯೋಣ. ಸೇಮ್ SI is equal to PRT divided by 100. ಸೊ ಪಿ ಎಷ್ಟು ನಾವು ಕೊಟ್ಟಿರೋದು? 2000. 6 ರೇಟ್ ಆಫ್ ಇಂಟ್ರೆಸ್ಟ್ 2 ರೂಪಾಯಿ. ಎಷ್ಟು? 1 ತಿಂಗಳು ಹಾಕೊಂಡಿದೀವಿ. 100 ಈ 2 0ಗೆ ಹೋದ್ರೆ ಇನ್ನು 20 ರೂಪಾಯಿ ಉಳಿತು. 20 ರೂಪಾಯಿ ಇಂಟು 2 ಇಂಟು 1 22 40 ಇಂಟು 1 41 40. ತಿಂಗಳಿಗೆ ಬಡ್ಡಿ ಎಷ್ಟು 2000ಕ್ಕೆ? 40 ರೂಪಾಯಿ. ಎಷ್ಟು ವರ್ಷ ಕಂಡುಹಿಡಿದ್ವಿ? ವರ್ಷಕ್ಕೆ ಎಷ್ಟಾಗತ್ತೆ ಹಂಗಾರೆ? 40ನ್ನ ವರ್ಷಕ್ಕೆ 12 ತಿಂಗಳು ಇರುತ್ತೆ. 12ಕ್ಕೆ ಲೆಕ್ಕ ಹಾಕಿದ್ರೆ 12 4 48. 0 0 ಹಂಗೆ ಇದೆ. ಒಂದು ವರ್ಷಕ್ಕೆ 480 ಆಗುತ್ತೆ. ಒಂದು ವರ್ಷಕ್ಕೆ. ಇದು ಒಂದು ತಿಂಗಳಿಗೆ. ಸೊ ಈಗ ಇದನ್ನ 2 ವರ್ಷಕ್ಕೆ ಮಾಡೋದಾದ್ರೆ 480 ಇಂಟು 2 ವರ್ಷ ಎಷ್ಟಾಯ್ತು? 2 0 0 2 8 14 6 ದಶಕ 1 2 4 8 1 9. ಸೊ ಬಂತ ಉತ್ತರ? ಇಲ್ಲಿ ನಾವು ಬರ್ಕೊಂಡಿದ್ವಿ 2 ವರ್ಷಕ್ಕೆ 2000 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಕೊಟ್ರೆ ಎಷ್ಟಾಗುತ್ತೆ? 960 ರೂಪಾಯಿ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡೋದಕ್ಕಿಂತ ನಾವು ಡೈರೆಕ್ಟ್ ಆಗಿ ಅಲ್ಲೇ ಹಾಕಿ ಮೊದಲು ತೋರಿಸಿದ್ವಲ್ಲ, ಹಾಗೆ ಮಾಡಿದ್ರೆ ಬಹಳ ಈಸಿಯಾಗಿ ನಮಗೆ ಲೆಕ್ಕಗಳು ಗೊತ್ತಾಗ್ತವೆ. ಈಗ ಮತ್ತೊಂದು ಉದಾಹರಣೆ ನೋಡೋಣ. 5000 ಕೊಟ್ಟಿದೀವಪ್ಪ. ಎಷ್ಟು? 3 ರೂ ಹಂಗೆ ಬಡ್ಡಿ. ಎಷ್ಟು ವರ್ಷ ಆಗೈತೆ? 1 ವರ್ಷಕ್ಕೆ ಲೆಕ್ಕ ಹಾಕೋಣ. ಸೊ ಸರಳ ಬಡ್ಡಿ ಇಸ್ ಈಕ್ವಲ್ PRT divided by 100. ಸೊ ಪಿ ಮೂಲಧನ ಎಷ್ಟು ಕೊಟ್ಟಿದ್ವಿ? 5000 ಹಾಕು ಇಂಟು 6 ಎಷ್ಟು? 3 ರೂಪಾಯಿ. ಎಷ್ಟು ವರ್ಷ? 1 ವರ್ಷ. 1 ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು ಡಿವೈಡೆಡ್ ಬೈ 100 ರೂಪಾಯಿ. ಈ 2 0ಗೂ 2 0 ಕ್ಯಾನ್ಸಲ್ ಮಾಡಿದ್ರೆ 50 ಉಳಿತು. 50 ಇಂಟು 3 ಇಂಟು 12. ಸೊ ಇಲ್ಲಿ ಇದನ್ನೆರಡನ್ನು ಗುಣಿಸೋಣ ಮೊದಲು, ಅಥವಾ ಇವೆರಡನ್ನು ಗುಣಿಸ್ಬೋದು. ನೀವು ಯಾವ್ದು ಬೇಕಾದ್ರೂ ಗುಣಿಸ್ಕೋಬಹುದು.
ಯಾವ್ದು ಮಾಡಿದ್ರು ತಪ್ಪೇನಿಲ್ಲ. 12 ಮೂರ್ಲ 50 ಹಂಗೆ ಇರಲಿ, ಇಂಟು 12 ಮೂರ್ಲ 36. ಇದನ್ನ ಗುಣಿಸಿದ್ರೆ ನಾವು ಇಲ್ಲಿ ಹಾಕೊಂಡು ಗುಣಿಸ್ಬೋದು. 50 ಇಂಟು 36, 6 ಸೊನ್ನೆಲ 0, 6 ಐದ್ಲ 30, 3 ಸೊನ್ನೆಲ 0, 3 ಐದ್ಲ 15, 0 0 5 3 8 1. ಎಷ್ಟಾಯ್ತು? ಉತ್ತರ ಎಷ್ಟು ಬಂತು? 1800. ಒಂದು ವರ್ಷಕ್ಕೆ ಬಡ್ಡಿ ಎಷ್ಟು? 1800 ಒಂದು ವರ್ಷಕ್ಕೆ. ಸೊ ಗೊತ್ತಾಯ್ತಾ ಮಕ್ಕಳೇ, ಎಷ್ಟು ಸುಲಭವಾಗಿ ನಾವು ಬಡ್ಡಿಯನ್ನು ಕಂಡುಹಿಡಿಯೋದು ಹೇಗೆ ಅಂತೇಳಿ ನೋಡಿದ್ವಿ. ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.